ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊತಾರೋ, ಲಂಚ್ ಮೀಟಿಂಗ್ ಮಾಡ್ಕೊತಾರೋ, ಡಿನ್ನರ್ ಮೀಟಿಂಗ್ ಮಾಡ್ಕೊತಾರೋ, ಇನ್ನೊಂದು ಮಾಡ್ಕೊತಾರೋ, ಏನು ಮಾಡ್ಕೊಂಡ್ರೆ ಕೂಡ ಆಲ್ರೆಡಿ ಸ್ಪಷ್ಟತೆ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳು ಅವತ್ತಿನ ಸಂದರ್ಭದಲ್ಲೇ ಅಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಒಂದು ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳು 2.5 ವರ್ಷಗಳಾದ ನಂತರ ಬದಲಾವಣೆ ಆಗಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಆಗಿನ ಸಂದರ್ಭದಲ್ಲಿ ತಗೊಂಡಾರ. ನಂದೇನಂದ್ರೆ ಇವತ್ತು ಭಾಳಷ್ಟು ಮಂದಿ ಸಿದ್ದರಾಮಯ್ಯರ ಬಗ್ಗೆ ಭಾಳಷ್ಟು ಎಲ್ಲರಿಗೂ ಗೌರವ ಇದೆ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಗಂಡ ಹೆಂಡತಿ ಜಗಳದ ಮಧ್ಯೆ ನಮ್ಮ ಕೂಸು ಬಡವಾದಂತೆ ನಮ್ಮ ರಾಜ್ಯದಲ್ಲಿದ್ದಂಥ ರೈತರು, ಬಡವರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತೊಂದರೆಯಲ್ಲಿ ಸಿಗಾಕೊಂಡಾರ. ಇವತ್ತು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಎಲ್ಲ ಕಡೆ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೊಲಾಪ್ಸ್ ಆಗಿದೆ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಆಗಂಥ ಟೈಮಲ್ಲಿ ನಂದೇನೆಂದರೆ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಬಿಟ್ಟು ಕೊಡಬೇಕನ್ನೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಮಾತು ತಪ್ಪದ ಮಗ ಆಗ್ತಾನೋ ಇಲ್ಲಿ ಬಿಟ್ಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನೆ ಅನ್ನೋಂಥ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಹಂಗಾಗಿ ತಪ್ತಾರೋನೋ ತಪ್ಪಲ್ಲ ಅನ್ನೋಂಥ ವಿಚಾರ ಬಂದಂತ ಅಲ್ಲಿ ತನಕ ನಾವು ಕಾದು ನೋಡಬೇಕಾಗುತ್ತೆ. ಸಿದ್ದರಾಮಯ್ಯರು ಅವತ್ತು ಮಾತು ಕೊಟ್ಟಿದ್ರಿಗಿನ ಆ ಮಾತು ತಪ್ಪಲಾರ್ದಂತೆ ನಡ್ಕೊಳ್ಳಿ. ಇವತ್ತು ಇಲ್ಲ ನಾನು ಮಾತು ಕೊಟ್ಟಿದ್ರು ಕೂಡ ನಾನು ಬಿಡಲ್ಲ ಅಂದರೆ ಮಾತು ತಪ್ಪಲಾರ್ದಂತೆ ನಡ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲ್ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅವ್ರು ಕದನ ವಿರಾಮ ಮಾಡ್ತಾರೋನೋ ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗೆ ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂದೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂಥ ಹೆಸರನ್ನಾಗಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರೆದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂದೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದಮ ವಿರಾಮ ಆಗ್ತಾ ಇದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ, ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಅತ್ತದ ಹೇಳಿದ್ರೆ ಆ ಕದಮ ವಿರಾಮ ಆಗೇ ಆಗುತ್ತೆ. ಹೇಳಾರ್ದಂತೆ ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಇದು ಸುಮ್ಮನೆ ನಾಟಕ. ಸುಮ್ಮನೆ ನಾಟಕ ಅಂದ್ರೆ ಹೇಳ್ಬೇಕಲ್ಲ, ನಾಟಕ ಆಡ್ತಾ ಇದೀವಿ ನಾವು. ಮತ್ತೆ ನಮ್ಮ ನಾಟಕ ಆದ ನಂತರ ಮತ್ತೆ ಮಂತ್ರಿಗಳು ಎಲ್ಲಾರು ಕೂಡ ಸೇರ್ಕೊಂಡು ಮತ್ತೆ ನಾಟಕ ಮಾಡ್ಕೊಂತ ಮತ್ತೆ ಅಧಿವೇಶನ ಮುಗಿದ ಮತ್ತೆ ಪ್ರಾರಂಭ ಮಾಡ್ತೀವಿ. ಹಂಗಾಗಿ ಇತ್ತೀಚೆಗೆ ಅವರು ನಾಟಕ ಕಂಪನಿಗಳು ಏನೇನು ನಾಟಕ ಆಡ್ತಾ ಇದಾರೆ, ಯಾರ್ಯಾರು ಪಾತ್ರಧಾರಿಗಳು ಯಾವ್ಯಾವ ವೇಷಗಳು ಹಾಕೊಂಡಿದ್ದಾವೆ ಅವೆಲ್ಲ ಕೂಡ ಹೊರಗಡೆ ಬೀಳ್ತಾ ಇದಾವ. ಆ ಬೀಳುವಂಥ ಟೈಮಲ್ಲಿ ಮುಂದಕ್ಕೆ ಜನರು ಅದು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.